ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋ ಒಂದು ವಿಷಯ ಏನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಸಿ ಎಂ ಹಾಗೆ ಬಿಡ್ತಾರಾ ಮುಂದಿನ 3 ತಿಂಗಳಲ್ಲಿ ಅನ್ನೋ ಒಂದು ಚರ್ಚೆ. ನೋಡಿ, ಮುಂದಿನ 3 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿಬಿಟ್ರೆ ಹಾಗಾದರೆ ಸಿದ್ದರಾಮಯ್ಯ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಒಂದು ಚರ್ಚೆ ಆಗಿರುತ್ತೆ. ಈಗ ಹಿಂದೆ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿ ಎಂ ಆಗಬೇಕು ಅಂತ ಕೂಡ ಒದ್ದಾಟ ನಡೆಸಿದರು. ಅವರವರಲ್ಲೇ ಕೂಡ ವಾಗ್ವಾದನೂ ಕೂಡ ನಡೆದಿತ್ತು ಹಿಂದೆ. ನೋಡಿ, ಸಿ ಎಂ ಸಿದ್ದರಾಮಯ್ಯ ಈಗ ಏನಿದ್ದಾರೆ, ಡಿ ಕೆ ಶಿವಕುಮಾರ್ ಏನಿದ್ದಾರೆ, ನಾನೇ ಸಿ ಎಂ ಆಗಬೇಕು, ನೀವೇ ಡಿ ಸಿ ಎಂ ಆಗಬೇಕು, ನೀವೇ ಈ ಥರ ಗೃಹ ಇಲಾಖೆ ಸಚಿವರಾಗಬೇಕು, ಈ ರೀತಿ ಎಲ್ಲ ತುಂಬ ವಾದಗಳಾಗಿತ್ತು ಅವರವರಲ್ಲೇ. ಕೊನೆಗೆ ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದಾಗ ಕೊನೆಗೆ ಸಿದ್ದರಾಮಯ್ಯವರು ಕೂಡ ಸಿ ಎಂ ಅನ್ನೋ ಒಂದು ಪಟ್ಟ ಏನಿರುತ್ತೆ ಅದನ್ನು ಸ್ವೀಕರಿಸ್ಬಿಟ್ರು. ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸಿ ಎಂ ಆಗಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ. ಆದರೆ ಈ ಆಸೆ ಅನ್ನೋದು ಎಲ್ಲರೂ ಕೂಡ ಇದ್ದೇ ಇರುತ್ತೆ, ಕೊನೆಗೆ ನಿರಾಸೆ ಆಗ್ತಾರೆ. ಮುಂದೆ ಏನಂತಂದರೆ, ಡಿ ಕೆ ಶಿವಕುಮಾರ್ ಆಗಿದ್ರೆ ಮುಂದಿನ 3 ತಿಂಗಳಲ್ಲಿ ಸಿ ಎಂ ಹಾಗೇ ಬಿಡ್ತಾರಾ ಅನ್ನೋ ಒಂದು ಚರ್ಚೆ ನಿಮ್ಮಲ್ಲೂ ಕೂಡ ಕಾಡ್ತಾ ಇರ್ಬೋದು ಕೆಲವ್ರಿಗಂತೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿಬಿಟ್ರೆ ಮುಂದೆ ಏನು ಮಾಡ್ತಾರೆ, ಮುಂದೆ ಯಾವ್ಯಾವ ಒಂದು ಯೋಜನೆಗಳನ್ನು ಕೈಗೆ ತರ್ತಾರೆ ಅನ್ನೋದು ಒಂದು ಕೂಡ ನಿಮಗೆ ಕೆಲವ್ರಿಗೆ ಫ್ಯಾನ್ಸ್ ಇರ್ಬೋದು, ಡಿ ಕೆ ಶಿವಕುಮಾರ್ ಫ್ಯಾನ್ಸ್ ಇರ್ಬೋದು, ಕೆಲವರು ಸಿದ್ದರಾಮಯ್ಯರ ಅಭಿಮಾನಿಗಳಿರ್ಬೋದು. ಏನೋ ಸಿದ್ದರಾಮಯ್ಯರ ಅಭಿಮಾನಿಗಳು ನಮ್ಮ ಮೈಸೂರು ಕಡೆ ನಮ್ಮ ಸಿದ್ದರಾಮಯ್ಯವರು ಅಂತ ಅಂದ್ಬಿಟ್ಟು ಕೂಡ ನಿಮ್ಮ ಕೆಲವರು ಅಭಿಮಾನಿಗಳು ಕೂಡ ಇರ್ತೀರ. ಆದರೆ ಇನ್ನೊಂದು ಏನಂತಂದರೆ, ಸಿ ಎಂ ಸಿದ್ದರಾಮಯ್ಯವರು ಕೂಡ ಮುಖ್ಯಮಂತ್ರಿ ಆದಾಗಿಂದ ಹಿಂದೆ 2015ರಲ್ಲಿ 18ರಲ್ಲೆಲ್ಲ ನೀವು ನೋಡಿರ್ತೀರ. ಅವರು ಕೂಡ ಮುಖ್ಯಮಂತ್ರಿ ಆದಾಗ 2014ರಲ್ಲೆಲ್ಲ ಯಾವ್ಯಾವ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ, ಮತ್ತು ಯಾವ್ಯಾವ ಒಂದು ಗೌರ್ಮೆಂಟಿಗೆ ಬೇಕಾದಂಥ ನಮ್ಮ ಜನಗಳಿಗೆ ಬೇಕಾದಂಥ ಒಂದು ಸವಲತ್ತನ್ನು ಗೌರ್ಮೆಂಟಿಂದ ಒದಗಿಸಿರ್ತಾರೆ ಅಂತ ಅನ್ನೋದು ಮುಖ್ಯ. ಅಲ್ಲಿ ನೋಡಿ, ಸಿ ಎಂ ಆಗಿಬಿಟ್ರೆ ಮುಖ್ಯ ಅಲ್ಲ, ಸಿ ಎಂ ಆಗಿ ಮುಂದೆ ಏನೇನು ಕಾರ್ಯನಿರ್ವಹಿಸ್ತಾರೆ, ಮುಂದೆ ಏನೇನು ಜನಗಳನ್ನ ಯಾವ್ಯಾವ ರೀತಿ ನಡೆಸ್ಕೋತಾರೆ ಅನ್ನೋದು ಒಂದು ಮುಖ್ಯವಾದ ಒಂದು ವಿಷಯ ಆಗಿರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ಮುಂದೆ ಹೇಳಬೇಕಂತಂದರೆ, ಡಿ ಕೆ ಶಿವಕುಮಾರು ಸಿ ಎಂ ಆಗ್ತಾರಾ ಇಲ್ವಾ? ನೋಡಿ, ಈಗ ಇತ್ತೀಚೆಗೆ ಹರಿದಾಡ್ತಿರೋ ವಿಷಯ ಏನಂತಂದರೆ, ಡಿ ಕೆ ಶಿವಕುಮಾರ್ ಸಿ ಎಂ ಆಗೇ ಬಿಡ್ತಾರೆ ಅಂತ. ಅಂದರೆ ಈಗ ನೆಕ್ಸ್ಟ್ ಇನ್ನು ಮುಂದಿನ 3 ತಿಂಗಳಲ್ಲಿ ಅಂದರೆ ಸದ್ಯಕ್ಕೆ ಈಗ 2025 ಜುಲೈ ತಿಂಗಳು ನಡೀತಾ ಇದೆ. ಜುಲೈ ತಿಂಗಳು ಬಂದು ನೆಕ್ಸ್ಟು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ಗೆಲ್ಲ ಡಿ ಕೆ ಶಿವಕುಮಾರೇ ಸಿ ಎಂ ಆಗ್ತಾರೆ ಅನ್ನೋ ಒಂದು ಚರ್ಚೆ ತುಂಬ ನಡೀತಾ ಇದೆ. ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಇಲ್ವಾ ಅಂತ ಅನ್ನೋದು ಕೂಡ ಇಲ್ಲಿ ನಡೀತೆ. ನೋಡಿ ಸ್ನೇಹಿತರೆ, ಸಿ ಎಂ ಆಗಬೇಕು ಅಂತ ಕೂಡ ಅದರಲ್ಲೂ ಕೂಡ ನೆಕ್ಸ್ಟು ಅವರವರಲ್ಲೇ ಒಂದು ಚರ್ಚೆ ಏನಿರುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ಚರ್ಚೆ ಅಂತ ಬಂದಾಗ ಸಿ ಎಂ ಯಾರಾಗಬೇಕು, ಡಿ ಸಿ ಎಂ ಯಾರಾಗಬೇಕು. ನೋಡಿ, ಸಿದ್ದರಾಮಯ್ಯವ್ರಿಗಂತೂ ಮುಂದೆ ಸ್ವಲ್ಪ ವಯಸ್ಸಾದ ನೆಕ್ಸ್ಟು ಅವರು ಕೂಡ ನೆಕ್ಸ್ಟು ಸಿ ಎಂ ಆಗೋಕ್ಕಾಗಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗುತ್ತೆ. ರಾಜೀನಾಮೆ ಅಂತ ಬಂದರೆ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಅಂತಲ್ಲ, ಸಿ ಎಂ ಸ್ಥಾನಕ್ಕೆ ಅವರ ಒಂದು ಕಾಂಗ್ರೆಸ್ಸಲ್ಲೇ ಬೇರೆಯವ್ರನ್ನ ಒಂದು ನೇಮಕ ಮಾಡಿಬಿಟ್ಟು ಅವರು ಮನೆಗೇನು ಹೋಗಲ್ಲ, ಮನೇಲಿ ರೆಸ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಈಗ ನೀವು ಲಾಸ್ಟ್ ನೋಡಿದರೆ ಯಡಿಯೂರಪ್ಪನವರು ನಮ್ಮ ರಾಜಾವಳಿ ಯಡಿಯೂರಪ್ಪ ಅಂತ ಕೂಡ ಒಂದು ಬಿರುದು ತಗೊಂಡಿರ್ತಂಥ ಯಡಿಯೂರಪ್ಪ ಕೂಡ ಹೀಗೆ ಮಾಡಿದರು. ಏನು ಮಾಡಿದ್ರು ಅಂತಂದರೆ, ಹಿಂದೆ ಎಲ್ಲ ಸಿ ಎಂ ಅವರು ಕೂಡ ಸಿ ಎಂ ಯಡಿಯೂರಪ್ಪ ಆಗಿದ್ದವರು. ನೆಕ್ಸ್ಟು ಬಸವರಾಜ ಬೊಮ್ಮಾಯಿಗೆ ಅಧಿಕಾರವನ್ನು ವಹಿಸ್ಬಿಟ್ಟು 2022ರಲ್ಲೇ ಅವರು ಕೂಡ ಈಗ ಮನೆಯಲ್ಲೇ ರೆಸ್ಟ್ ಮಾಡ್ತಾಯಿದ್ರು ಅಷ್ಟೇ, ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಅವರು ಕೂಡ ಯಾವುದೇ ಒಂದು ಸಚಿವ ಸ್ಥಾನ ಆಗಲಿ ಇನ್ನೊಂದಾಗಲಿ ಯಾವುದನ್ನು ನೋಡ್ಕೋತಾ ಇಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ಇಷ್ಟು ಅಧಿಕಾರ, ಇಷ್ಟು ವಯಸ್ಸು ಅಂತ ಇರುತ್ತೆ, ಆ ವಯಸ್ಸಿಗೆ ತಕ್ಕನಾಗಿ ಅಧಿಕಾರ ನಡೆಸಬೇಕಷ್ಟೇ. ಅದಾದಮೇಲೆ ಡಿ ಸಿ ಎಂ ಆಗ್ಬೋದು, ಸಿ ಎಂ ಇನ್ಯಾರು ಆಗಬೇಕು ಅನ್ನೋದನ್ನ ಆ ಕಾಂಗ್ರೆಸ್ಗೆ ಮುಖ್ಯ ಅಧಿಕಾರಿಯಾಗಿ ಯಾರಾಗಿರ್ತಾರೆ ನೋಡಿ, ಕೇಂದ್ರ ಸಚಿವರು ಅಲ್ಲೂ ಅಷ್ಟೇ ಕೂಡ ರಾಹುಲ್ ಗಾಂಧಿ ಯಾರಾಗಿರ್ತಾರೆ. ಅಕಸ್ಮಾತು ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಡಿ ಕೆ ಸಿ ಅಂತ ಬಂದಾಗ ಡಿ ಕೆ ಸಿ ಅವ್ರದ್ದೇ ತೀರ್ಮಾನ ಆಗಿರಲ್ಲ, ಸೆಂಟ್ರಲ್ ಗೌರ್ಮೆಂಟು ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ, ಕೇಂದ್ರ ಸರ್ಕಾರ ಅಂತ ಅನ್ನೋದಕ್ಕಿಂತ ನಮ್ಮ ರಾಹುಲ್ ಗಾಂಧಿ ಪಕ್ಷ, ಕಾಂಗ್ರೆಸ್ ಪಕ್ಷ ಅವರು ಏನು ಹೇಳ್ತಾರೆ ಅದನ್ನು ಇವರು ಕೂಡ ಫಾಲೋ ಮಾಡಬೇಕಾಗಿರುತ್ತೆ. ಯಾಕಂತಂದರೆ ಇವರು ಫಾಲೋ ಮಾಡಬೇಕಾಗಿರೋದು ಇಲ್ಲಿ ಒಂದೇ, ಸಿ ಎಮ್ಮು ನೀನಾಗಬೇಕು, ಡಿ ಕೆ ಸಿ ನೀವು ಡಿ ಸಿ ಎಮ್ ಆಗಬೇಕು. ಇವೆಲ್ಲ ಇವರೆಲ್ಲ ಚರ್ಚೆ ನಡೆಯಲ್ಲ. ಸೆಂಟ್ರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅವರಲ್ಲೂ ಕೂಡ ಚರ್ಚೆ ನಡೆದು ಆಮೇಲೆ ಕೂಡ ತೀರ್ಮಾನವನ್ನು ತಗೊಳ್ಳಲಾಗುತ್ತೆ. ಮತ್ತು ಮುಂದಿನ ಒಂದು ವಿಷಯ ಏನಂತಂದರೆ, ಡಿ ಕೆ ಶಿವಕುಮಾರ್ ಕೂಡ ಒಂದು ಕನಕಪುರ ಅನ್ನೋ ಒಂದು ಊರಿಂದನೂ ಕೂಡ ಹುಟ್ಟಿ ಬಂದು ಅಲ್ಲಿಂದನೂ ಕೂಡ ನೋಡಿ ಅಲ್ಲೂ ಕೂಡ ಒಂದು ಹೆಸರು ಮಾಡಿದ್ದಾರೆ. ಕನಕಪುರದಲ್ಲೂ ಕೂಡ ತುಂಬ ಕ್ಷೇತ್ರಗಳೆಲ್ಲ ಗೆದ್ದಿದ್ರು, ಜಯ ಗಳಿಸಿದ್ರು. ಅಲ್ಲೂ ಅವರ ಮತ್ತು ತಮ್ಮ ಡಿ ಕೆ ಸುರೇಶ್ ಅಂತ ಅವರು ಕೂಡ ತುಂಬ ಕ್ಷೇತ್ರಗಳಲ್ಲಿ ಈಗಾಗಲೇ ನೋಡಿರ್ಬೋದು. ಲಾಸ್ಟ್ ಟೈಮು ನೆಲಮಂಗಲ ಒಂದು ಕ್ಷೇತ್ರದಲ್ಲಿ ಸೋತಿದ್ರು. ನೆಕ್ಸ್ಟು ಅದು ಲಾಸ್ಟ್ ಹಿಂದೆ ಎಲ್ಲ ತುಂಬ ಕ್ಷೇತ್ರಗಳಲ್ಲಿ ಗೆದ್ದಿರೋದನ್ನು ನೀವು ಕೂಡ ನೋಡ್ಬೋದು. ಅದು ಯಾವ ಥರ ಹಿಂದೆ ಎಲ್ಲ ಗೆದ್ದಿರ್ತಾರೆ ಅನ್ನೋದು ಕೂಡ ನಾನು ವೀಡಿಯೋ ಮಾಡಿದ್ದೆ. ಅವ್ರು ಏನಕ್ಕೆ ಗೆಲ್ತಾರೆ, ಏನು ಜನಗಳನ್ನ ಯಾವ ರೀತಿ ಹೊಲಿಸ್ಕೊಂಡು ಗೆಲ್ತಾರೆ ಅನ್ನೋದು ಕೂಡ ನಾನು ವೀಡಿಯೋ ಮಾಡಿದ್ದೆ. ಸದ್ಯಕ್ಕೆ ಈಗ ಡಿ ಕೆ ಶಿವಕುಮಾರು ಸಿ ಎಂ ಆಗ್ತಾರೆ. ಹಾಗಾದರೆ ನೆಕ್ಸ್ಟು ಅವ್ರ ತಮ್ಮ ಡಿ ಕೆ ಸುರೇಶ್ ಅವರು ಸಿ ಎಂ ಬದಲು ಡೆಪ್ಯೂಟಿ ಸಿ ಎಂ ಅಂದರೆ ಡಿ ಸಿ ಎಂ ಅಂತಲೇ ಏನು ಕರಿತೀವಿ. ಈಗ ನೋಡಿ, ಡಿ ಕೆ ಶಿವಕುಮಾರು ಡಿ ಸಿ ಎಂ ಅಂತ ಆಗಿದ್ದಾರೆ. ಈಗ ಅದೇ ಥರ ಅವ್ರ ತಮ್ಮ ಏನಾದ್ರು ಡಿ ಸಿ ಎಂ ಆಗ್ತಾರಾ, ಮುಂದೆ ಅದು ಕೂಡ ಒಂದು ಚರ್ಚೆ ಆಗ್ಬೋದು. ಇವರೇ ಸಿ ಎಂ ಆಗ್ತಾಯಿದ್ದಾರೆ ಅಂದರೆ ಅವ್ರ ತಮ್ಮ ನೆಕ್ಸ್ಟು ಡಿ ಕೆ ಸುರೇಶ್ ಇದ್ದಾರಲ್ಲ, ಅವರು ಕೂಡ ಡಿ ಸಿ ಎಂ ಆದರೂ ಆಗ್ಬೋದು. ಯಾಕೆಂದರೆ ಇವರವರೇ ಒಂದು ವಾಗ್ವಾದ ಕೂಡ ನಡೆಯುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು.
ವಾಗ್ವಾದ ಯಾವ ಥರ ನಡೆಯುತ್ತೆ ಅಂತಂದರೆ, ಸಿ ಎಮ್ ಚರ್ಚೆ ಅಂತ ಬಂದಾಗ ಸಿ ಎಮ್ ಮಾತೇ ಕೇಳೋದು ನೋಡಿ. ಸಿ ಎಮ್ ಅವ್ರು ಬೇಕಾದರೆ ಯಾರನ್ನು ಬೇಕಾದರೂ ಡಿ ಸಿ ಎಮ್ ಮಾಡ್ಬೋದು, ಯಾರಿಗೆ ಬೇಕಾದರೂ ಸಚಿವ ಸ್ಥಾನನ ಕೊಡ್ಬೋದು. ಯಾಕೆ ಅಂತಂದರೆ ಅವರವರಲ್ಲೇ ಒಂದು ಸಂದೇಹ ಅಂತೆಲ್ಲ ಏನಿರಲ್ಲ, ಅವರವರಲ್ಲೇ ಒಂದು ಇನ್ಫ್ಲೂಯೆನ್ಸ್ ಅಂತ ಇರುತ್ತೆ ರಾಜಕೀಯದಲ್ಲಿ ಅಂತ ಬಂದಾಗ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಇನ್ಫ್ಲೂಯೆನ್ಸು, ಒಂದು ಅವರವರಲ್ಲೇ ಒಂದು ಏನಾದರೂ ಒಂದು ಗಲಿಬಿಲಿ ತಳಮಳ ಅಂತ ಅನ್ನೋದೆಲ್ಲ ಏನು ಇರೋಕ್ಕೆ ಹೋಗಲ್ಲ. ನಮ್ಮವನೇ ಆಗಬೇಕು ಅಂತ ಕೂಡ ಇರುತ್ತೆ ಅಲ್ಲಿ. ಆದರೆ ನಾನು ಹೇಳೋ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ರೆ ಬಂದರೆ, ಈಗ ಮೋದಿ ಸರ್ಕಾರ BJP ಸರ್ಕಾರ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಆದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ವರೆಗೂ ಹೋಗಲ್ಲ ಇದು ಈ ವಿಷಯ. ಆದರೆ ಅವರ ಒಂದು ಕಾಂಗ್ರೆಸ್ ಪಕ್ಷ ಸೆಂಟ್ರಲಲ್ಲಿ, ಕೇಂದ್ರದಲ್ಲಿ ಏನಿದೆ ಕಾಂಗ್ರೆಸ್ ಪಕ್ಷ ಅಂದರೆ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಅದು ಬಿಟ್ಟರೆ ನಮ್ಮ ರಾಹುಲ್ ಗಾಂಧಿ ಈಗ ಏನು ಅಧ್ಯಕ್ಷರ ಸ್ಥಾನವನ್ನು ವಹಿಸಿದ್ದಾರೆ ಅಲ್ಲಿವರೆಗೂ ಒಂದು ವಿಷಯವಾಗುತ್ತೆ ಅಷ್ಟೇ. ಇಂಥವ್ರು ಆಗ್ತಾರೆ ಅಂತ ಇವರೇ ಒಂದು ತೀರ್ಮಾನ ಮಾಡ್ಕೊಳ್ಳೋಂಥದ್ದನ್ನ ನಾವು ನೋಡ್ಬೋದು. ಅದು ಬಿಟ್ಟರೆ ಇನ್ಯಾವ ವಿಷಯನೂ ಕೂಡ ಇಲ್ಲಿ ಬರಲ್ಲ. ಅದು ಬಿಟ್ಟರೆ CM ಸಿದ್ದರಾಮಯ್ಯನೂ ಕೂಡ ಒಂದು ಪರ್ಮಿಷನ್ನ ಕೇಳ್ತಾರಷ್ಟೇ. ನಾವು ನೆಕ್ಸ್ಟು CM ಸ್ಥಾನ ಆದರೆ DK ಶಿವಕುಮಾರ್ CM ಆದರೆ DCM ಯಾರಾಗಬೇಕು, ನಮ್ಮ ತಮ್ಮನೇ ಆಗಲ್ಲ, ಏನಾದರೂ ಒಂದು ನೋಡಿ ಅವರವರ ಒಂದು ಚೈನ್ ಲಿಂಕ್ ಅಂತ ನಾವು ಏನು ಕರಿತೀವಿ ಅದಲ್ಲೇ ಹೋಗುತ್ತೆ ಅಷ್ಟೇ, ಅದು ವಿಷಯ ಬೇರೆ ಏನೇನಿಲ್ಲ. ನೋಡಿ DK ಶಿವಕುಮಾರ್ ಅಂತ ಬಂದಾಗ ನೀವು ನೋಡಿರ್ಬೋದು, ನಮ್ಮ ಕನಕಪುರ ಕ್ಷೇತ್ರಗಳಲ್ಲಿ, ರಾಮನಗರ ಜಿಲ್ಲೆ ಆದಂಥ ಕನಕಪುರ ಒಂದು ಕ್ಷೇತ್ರದಲ್ಲಿ ಅಲ್ಲೇ ಕೂಡ ಗೆದ್ದು ಅಲ್ಲೇ ಒಂದು ತುಂಬ ಡೆವಲಪ್ಮೆಂಟ್ ಏರಿಯಾ ಅಂತ ಮಾಡ್ಬೋದು. ನಿಜವಾಗ್ಲೂ ಡೆವಲಪ್ಮೆಂಟ್ ಏರಿಯಾದಲ್ಲಿ ಅಂತ ಬಂದಾಗ ಅಲ್ಲೇ ಹೋಗಿ ನಾವು ಜನಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ ಆ ಕ್ಷೇತ್ರದಲ್ಲಿ ಜನಗಳ DK ಶಿವಕುಮಾರ್ ಏನು ಮಾಡಿದ್ದಾರೆ, ಈ ಕ್ಷೇತ್ರಗಳಲ್ಲಿ ಏನು ಮಾಡಿದ್ದಾರೆ ಅನ್ನೋದು ನೀವು ಕೇಳಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ. ಆದರೆ ಈ ವಿಷಯ ನಿಮಗೆ ಏನಂತಂದರೆ, DK ಶಿವಕುಮಾರ್ ಅವರು ಆ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಗೆದ್ದು ಎಷ್ಟೆಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಅದ್ರ ಮೇಲೂ ಕೂಡ ಅವರು CM ಆಗಿ ನಾವು ಆರಿಸ್ತೀವಿ ಅವ್ರನ್ನ, ಅವರೇ CM ಆಗಬೇಕು ಅಂತ ಕೂಡ ನಮ್ಮ ಜನಗಳು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಈ ಒತ್ತಾಯ ಅಂತ ಬಂದಾಗ ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ ಜನಗಳು, DK ಶಿವಕುಮಾರ್ನೇ CM ಯಾಕೆ ಮಾಡ್ತಾ ಇದ್ದಾರೆ? ಈಗ ಮುಂದೆ ಸಿದ್ದರಾಮಯ್ಯ ಇಳಿದೋಗ್ಬಿಡ್ತಾರೆ ನೋಡಿ. ಸಿದ್ದರಾಮಯ್ಯ ಕೂಡ ಹಿಂದೆ ಎಲ್ಲ ತುಂಬ ಯೋಜನೆಗಳನ್ನು ತಂದು ಕೈ ಬಿಟ್ಟಿದ್ದಾರೆ. ಆದರೆ ಕೈ ಬಿಡೋದ್ರ ಜೊತೆಗೆ ತುಂಬ ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಬಂದಾಗ ನೀವೆಲ್ಲ ನೋಡಿರ್ತೀರ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ಥರ ಏನು ಮಾಡಿದರು, ಹಿಂದೆ ಎಲ್ಲ ನೀವು 6 ಯೋಜನೆ, ಈ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಅಂತೆಲ್ಲ ನೋಡ್ತಾ ಇರ್ತೀರ. ಇದನ್ನೆಲ್ಲ ಸ್ವಲ್ಪ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ತುಂಬ ಕಂಟಿನ್ಯೂ ಮಾಡ್ತಾ ಇರೋದಂಗೆ ಮಧ್ಯೆ ಬಿಟ್ಬಿಡ್ತಾರೆ. ನೀವು ನೋಡ್ತಾ ಇರ್ಬೋದು, ಯಾಕೆ ಮಧ್ಯೆ ಬಿಡ್ತಾರೆ? ಸರ್ಕಾರ ಏನಾದರೂ ಲಾಸಲ್ಲಿ ನಡೀತಾ ಇದೆಯಾ? ಸರ್ಕಾರ ಏನಾದರೂ ಲಾಸಲ್ಲಿ ನಡೆಯೋ ರೀತಿ ಇವ್ರಿಗೇನಾದರೂ ಆಗ್ತಾ ಇದೆಯಾ? ಇವ್ರಿಗೇನಾದರೂ ಏನೂ ಆಗ್ತಾಯಿಲ್ಲ. ಲಾಸಲ್ಲಿ ನಡೆಯೋದ್ರಿಂದ ಇವ್ರಿಗೇನಾದರೂ ಲಾಭ ಆಗ್ತಾಯಿದೆಯೋ ಇಲ್ಲ ಲಾಸ್ ಆಗ್ತಾಯಿದೆಯೋ, ಇಲ್ಲ ನಮ್ಮ ಸರ್ಕಾರ ಏನಾದರೂ ಬಿದ್ದೋಗ್ಬಿಡುತ್ತೆ ಕೆಳಗಡೆ ನೋಡಿ. ಜನಗಳೇನಾದರೂ ಯಾವ ರೀತಿ ಬಿಹೇವಿಯರ್ ಯಾರ ಥರ ಇರುತ್ತೆ ಜನಗಳು ಅಂತ ಬಂದಾಗ ಅವರ ಒಂದು ವರ್ತನೆ ನೀವು ನೋಡಿರ್ಬೋದು. ಈ ಥರ ಸರ್ಕಾರ ಈ ಬೆಲೆ ಜಾಸ್ತಿ ಮಾಡ್ತಾಯಿದೆ, ಎಲ್ಲ ರೇಟು ಜಾಸ್ತಿ ಮಾಡ್ತಾಯಿದೆ ಅಂದಾಗ ಸರ್ಕಾರ ಒಪ್ಪಲ್ಲ. ಅದನ್ನು ಯಾಕೆ ಒಪ್ಪಲ್ಲ ಸರ್ಕಾರ? ನೋಡಿ, ಸರ್ಕಾರ ಯಾಕೆ ಒಪ್ಪಲ್ಲ ಅಂತಂದರೆ, ಈ ರೀತಿ ಹಿಂಗೆಲ್ಲ ಮಾಡಿದ್ರೆ ಸರ್ಕಾರ ಒಪ್ಪಲ್ಲ. ನೋಡಿ, ಹಿಂಗೆಲ್ಲ ನೀವು ರೇಟ್ ಜಾಸ್ತಿ ಮಾಡ್ತಾಯಿದ್ದೀರಾ, ನಮ್ಮಂಥ ಬಡವರೆಲ್ಲ ಇದು ಎಲ್ಲಿಂದ ತರಬೇಕು ನಾವು ಇಷ್ಟೊಂದು ಕಾಸು ಅಂತ ಬಂದಾಗ ಎಲ್ಲಿಂದ ಇಷ್ಟೊಂದೆಲ್ಲ ನಾವು ತರ್ತೀವಿ? ಜನಗಳು ಅಂತ ಬಂದಾಗ ನಮ್ಮ ಜನಗಳೇ ಇಷ್ಟೊಂದು ನಿಮ್ಮನ್ನು ಗೆಲ್ಸಿರೋದೇನಕ್ಕೆ? ಅಷ್ಟಕ್ಕೂ ಜನಗಳು ನಾವು ನಿಮ್ಮನ್ನು ಗೆಲ್ಸಿರೋದೇ ನಮ್ಮ ಸೇವೆ ಮಾಡಲಿ ಅಂತ. ಆದರೆ ನೀವು ನಮ್ಮ ಸೇವೆ ಮಾಡೋದು ಬಿಟ್ಬಿಟ್ಟು ಇಷ್ಟೊಂದು ಟ್ಯಾಕ್ಸನ್ನು ವಸೂಲಿ ಮಾಡ್ತಾ ಕೂತ್ಕೊಂಡ್ರೆ ನಾವು ಬಡವರೆಲ್ಲ ಎಲ್ಲಿ ಹೋಗಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ DK ಶಿವಕುಮಾರ್ ಏನು ಮಾಡ್ತಾರೆ ಅಂತಂದರೆ, ನೆಕ್ಸ್ಟು ಅವರೇ CM ಆಗಿ ನೆಕ್ಸ್ಟು ಅಧಿಕಾರ ವಹಿಸ್ಕೊಂಡು ಮುಂದೆ ಏನಾದರೂ ಕಾಂಗ್ರೆಸ್ಸಲ್ಲೇ ಒಂದು ಹೊಸ ಯೋಜನೆಗಳನ್ನ ತರ್ತಾರೆ. ಅದರಲ್ಲೂ ನೋಡಿ, ಈಗಾದರೆ ಅವ್ರದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಾರೆ. ಮುಂದೆ ಏನಾದರೂ ನೋಡಿ ನಮ್ಮ ಮೆಟ್ರೋ ಅಂತ ಅನ್ನೋದನ್ನ ಎಲ್ಲ ಏರಿಯಾಗಳಲ್ಲೂ ಮೆಟ್ರೋ ಬಂದೇ ಬರುತ್ತೆ ಆಲ್ಮೋಸ್ಟ್ ಅಂತ ಹಾಕ್ಕೊಂಡಿದ್ದಾರೆ. ಅದು ಬಿಟ್ಟರೆ ಈಗ ನೆಕ್ಸ್ಟು ಏನು ರೋಡ್ ಕ್ಲೀನ್ ಮಾಡೋದಕ್ಕೆ ನೋಡಿ, ರೋಡ್ ಕ್ಲೀನ್ ಮಾಡಿ BBMP ಕಸ ಗುಡಿಸೋರೇ ಆಗಬೇಕಾಗಿತ್ತು. ಈಗ ನೆಕ್ಸ್ಟು ಕಸ ಗುಡಿಸೋಕೆ ಒಂದು ಮಿಷಿನೇ ಬರ್ತಾಯಿದೆ, ಅಂದರೆ ಒಂದು ಯಂತ್ರ ಅಂತ ಬಂದರೆ ಅದು ಬಸ್ ಥರ ವಾಹನ ಇರ್ತಕ್ಕಂಥ ಒಂದು ಯಂತ್ರ ಬರ್ತಾಯಿದೆ. ಅದರಲ್ಲಿ ನೆಕ್ಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಅದು ಆಗುತ್ತಾ ಇಲ್ವಾ? ಆ ಯೋಜನೆನ ತರ್ತಾರ? ಮುಂದೆ ನಮ್ಮ ಬೆಂಗಳೂರು ಕೂಡ ಸ್ವಚ್ಛ ನಗರ ಆಗುತ್ತಾ ಏನೋ ಗೊತ್ತಿಲ್ಲ. ಮುಂದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳ್ಸೋಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ನೋಡಿ, ಅದನ್ನು ಹೊಸ ಯೋಜನೆಯನ್ನು ನಿಜವಾಗ್ಲೂ DK ಶಿವಕುಮಾರ್ ತರ್ತಾರೆ. ಅದನ್ನು ತಂದು ನೆಕ್ಸ್ಟು CM ಹಾಗೇ ಬಿಡ್ತಾರೆ ಅನ್ನೋದು ಒಂದು ಇಲ್ಲಿ ಕ್ವಶನ್ ನಿಮಗೆ. ನನ್ನ ಪ್ರಕಾರ CM ಆಗ್ತಾರೆ ಅಂತಂದರೆ ಮುಂದೆ ಏನೇನು ಯೋಜನೆಗಳನ್ನ ತರ್ತಾರೆ, ಹಾಗಾದರೆ ಏನೇನು ವಿವರಗಳನ್ನ ತರ್ತಾರೆ, ನಮ್ಮ ಜನಗಳಿಗೆ ಏನೇನು ಒಳ್ಳೆಯದನ್ನು ಮಾಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ. ಸದ್ಯಕ್ಕೆ ನೋಡಿ, ಈ ವಿಡಿಯೋದಲ್ಲಿ DK ಶಿವಕುಮಾರ್ CM ಆಗ್ತಾರಾ ಇಲ್ವಾ? ಡೆಪ್ಯೂಟಿ CM ಸದ್ಯಕ್ಕೆ ಈಗ ಆಗಿದ್ದಾರೆ, ಮುಂದೆ CM ಆಗೇ ಬಿಡ್ತಾರೆ ಅನ್ನೋ ಒಂದು ಕ್ವಶನ್ ಎಲ್ರಿಗೂ ಇದೆ. ಮುಂದೆ CM ಆದರೂ ಆಗ್ಬೋದು, ಅದು ಜನರ ಒಂದು ಆಶೀರ್ವಾದ ಅಂತ ಕೂಡ ಹೇಳ್ಬೋದು. CM ಹಾಗೆ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಜನಗಳು ಕೂಡ ಅವರ ಒಂದು ಕನಕಪುರ ಕ್ಷೇತ್ರದಲ್ಲಿ ಗೆದ್ದಿ ಕಳಿಸಿರೋದ್ರಿಂದ
ತುಂಬ ಸಲ ಗೆದ್ದಿದ್ದಾರೆ ಅವರು. ಇಂಥ ಸಲ ಸೋತಿದ್ದಾರೆ ಅಂತ ಇಲ್ಲವೇ ಇಲ್ಲ. ಯಾಕೆಂದರೆ ರಾಮನಗರದಲ್ಲಿ ಅಂತ ಬಂದಾಗ ಅವ್ರದ್ದೇ ಕಾಂಗ್ರೆಸ್ ಎಲ್ಲ ಈಗ ಸ್ವಲ್ಪ ಜಾಸ್ತಿ ಇದೆ. ಮೊದಲೆಲ್ಲ JDS ಜಾಸ್ತಿ ಇತ್ತು. ಕನಕಪುರ ಅಂತ ಕ್ಷೇತ್ರ ಬಂದರೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಕ್ಷೇತ್ರ ಬಂದರೆ ಅದರಲ್ಲಿ ಅವ್ರದ್ದೇ ಜಾಸ್ತಿ ಗೆದ್ದಿರೋದು. ಆದರೆ JDS ಮಾತ್ರ ಹಿಂದೆಲ್ಲ ತುಂಬ ಸಲ ಗೆದ್ದಿತ್ತು ಮತ್ತು ಸೋತಿತ್ತು. ಸದ್ಯಕ್ಕೆ ಇವಾಗ ಹೇಳ್ಬೇಕಂದ್ರೆ DK ಶಿವಕುಮಾರ್ CM ಆಗೇ ಬಿಡ್ತಾರೆ ಇನ್ನು 3 ತಿಂಗಳಲ್ಲಿ ಅಂತ ಕೂಡ ಹೇಳ್ಬಿಡ್ಬೋದು.